ಅಯ್ಯೋ ಹಳ್ಳಿ ಗುಗ್ಗುಗಳು ಎಲ್ಲರೂ ಯಾವ್ದಾದ್ರೂ ಹೋಟೆಲ್ಗೆ ಹೋಗಿ ಮಸ್ತಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ರೆ ಎಷ್ಟು ಚಂದ ಇರ್ತತಿ. ಅದಕ್ಕಪ್ಪ ಇವ್ರ ಕಂಪನಿ ಅಂದ್ರೆ ನನಗಂತೂ ಒಂಚೂರು ಇಷ್ಟ ಇಲ್ಲ ರೀ. ನಿಮಗೂ ಒಂದ್ ಕೆಲಸ ಐತಿ ನಡ್ರಿ ಒಳಗ. ಮರೇಡ ನನಗೆಲ್ಲ ಸೌಟಿಗೆ ಊಟ ಹಿಡ್ಕೊಂಡು ಕಲ್ಸಕ್ ಬರಲ್ಲ. ಸೌಟಿಗೆ ಊಟ ಹಿಡ್ಕೊಳಕ ನೀವೇನ್ ಹೆಣ್ಮಗಳೇನೆ? ನಾನ್ ಹಿಡ್ಕೊಂಡು ಅಡ್ಗೆ ಮಾಡ್ತೇನಿ. ಏನ್ರ ಸ್ವಲ್ಪ ಹೆಚ್ಚು ಕೊಡೋದು ಸೋಸ್ ಕೊಡೋದು ಇರ್ತತಿ. ಬರ್ರಿ. ನಿನ್ ಅವನ ನನಗದನ್ನೆಲ್ಲ ಮಾಡಕ್ಕಾಗಲ್ಲ. ಬಾ ದಿವಸ ಮೇಲೆ ನನ್ನ ಮಗ ಬಂದನ. ನನ್ನ ಕಷ್ಟ ಸುಖ ಮಾತಾಡ್ಕೋಬೇಕು. ಅದಕ್ಕೆ ನಾನಂತೂ ಬರಲ್ಲ. ಪ್ರೇಮವ್ವ ಹೋಗ್ಲಿ ಬಿಡು. ಏನೈತಿ ನನ್ನ ಕೈಯಾಗ ಕೊಡು. ಸ್ವಚ್ಛಗೆ ವಗಾತಿ ಮಾಡಿ ಕೊಡ್ತಾನಿ. ಪ್ರೇಮ, ಶೋಭಾ, ಮಲ್ಲಿಕಾ ಬರ್ರಿ ಒಳಗ. ಶಂಕರಪ್ಪ ಈಗ ಹೇಳ, ಮದುವೆಗಿಂದ ನಮಗ ಹೇಳ್ದಂಗ ಕೇಳ್ದಂಗ ಎಲ್ಲಿ ಹೋಗಿದ್ದಿ? ನೋಡ ಇಲ್ಲಿರೋರು ಮತ್ತಾರು ಇಲ್ಲ. ನಿಮ್ಮಪ್ಪದನ, ನಾನದೀನಿ, ನಿನ್ನ ತಮ್ಮಗಳದಾರ. ಹೌದು ಶಂಕರಪ್ಪ, ಮನ್ಯಾಗ ಹೊಸ್ತಾಗಿ ಬಂದ ಸೊಸ್ತ್ಯಾರದಾರ. ಅವ್ರ ಮುಂದೆ ಏನು ಕೇಳಬಾರ್ದಂತ ನಾನು ಇಷ್ಟೊತ್ತವರೆಗೂ ಸುಮ್ಮನೆ ಕುಂತಿದ್ದೆ. ಎಲ್ಲಿ ಹೋದಿ ಏನ್ ಕತಿ ಅನ್ನೋದು ಈಗ ನಮ್ಮ ಇದ್ರಿಗೆ ಹೇಳ. ಯಪ್ಪ, ಯಾವಾಗಿದ್ರು ನೀನು ಒಂದು ಮಾತು ನನಗ ಹೇಳ್ಕೊಂತಾನೆ ಬಂದಿ. ಆದ್ರ ನಾನು ತಿಳ್ಕೊಲಿಲ್ಲ. ಶಂಕರಪ್ಪ, ಕಟ್ಕೊಂಡಕ್ಕಿ ಕಡೆತನ, ಇಟ್ಕೊಂಡಕ್ಕಿ ಇರತನ ಅಂತೇಳಿ ನೀ ಹೇಳಿದ ಮಾತು ನಿಜ ಆತಯಪ್ಪ, ನಿಜ ಆತ. ಯಮ್ಮ, ಮದ್ವಿಕ್ಕಿಂತ ಮುಂಚೆ ನನ್ನ ಹೊಟ್ಟಿ ಬಾಳ್ ಬರಾಕತ್ತಂತೇಳಿ ಜಿಮ್ನ್ಯಾಗ ಹೋಗಿ ಜಾಯ್ನ್ ಆದೆ. ಜಿಮ್ ಅಂದ್ರ ಎಕ್ಸರ್ಸೈಸ್ ಅಂದ್ರ ವ್ಯಾಯಾಮ ಮಾಡೋದು. ಹ್ಞೂ ಬೇ, ಅಲ್ಲಿ ಸೋನಲ್ ಅನ್ನ ಹುಡುಗಿ ಆಕಿನೂ ವ್ಯಾಯಾಮ ಮಾಡಕ ಬರ್ತಿದ್ಲು. ದಿನಾನು ನನ್ನ ನೋಡಿ ಬರೀ ಮಾತಾಡ್ಸ್ತಿದ್ಲ. ಒಂದ್ ದಿನ ನನಗ ನೀವಂದ್ರ ಬಹಳ ಇಷ್ಟ ಅಂದ್ಲ. ಆದ್ರ ನಮ್ದು ಇನ್ನ ಹಿರಿಯರ ಸಮಕ್ಷಮ ಮದುವೆ ಆಗಿದ್ದಿಲ್ಲ ಅಂತ ಹೇಳಿ ನಾನು ಆಕಿ ಮಾತಿಗೆ ಹ್ಞೂ ಅಂದ್ಬಿಟ್ಟೆ. ಹೋಗ್ಬೇಕು, ನಿಂದು ಒಂದು ದೊಡ್ಡ ಕತಿನ. ಆ ಹುಡುಗಿ ಇವ್ ನಿಂದು ಬಿದ್ದಾಳ ಅಂತ ಅಂತಾನ. ನೀನು ಅಪ್ಪಗ ಅವಗ ತಮ್ಮಗ ಹೇಳ್ಬೇಕು ಅಂತ ನೀ ಅಂತಿದಿ. ನನಗೋಕಿ ಬಹಳ ಇಷ್ಟ ಆದ್ ಅಂತೇಳಿ ಹ್ಞೂ ಅಂದೆ. ಆದ್ರ ಮದುವೆಗಿಂದ ನಾನು ಇಬ್ಬರನ್ನು ಎಲ್ಲ ನೀವು ಬ್ಯಾರೆ ಮಾಡ್ತೀರ ಅಂತ ಹೇಳಿ ಆಕಿನ ಕರ್ಕೊಂಡು ಈ ಪುನಾಕ್ ಬಂದು ಮನಿ ಮಾಡಿದೆ. ಎಂತ ಕೆಲಸ ಮಾಡಿದೆ ಶಂಕರಪ್ಪ? ನೀ ಏನ ಬರವ ನಿರಂಬ್ರ ಬಂದಿ. ನಮ್ಮ ಗತಿ ಏನಾತಂತ ಇಟ್ಕೊಂಡಿ? ಮೊದ್ಲ ಹಳ್ಳಿ ಮಂದಿ ತುಸು ಮಾತಾಡ್ಲಿಲ್ಲ. ನಮ್ಮ ಮನಿದು ತಿಂಗಳಾನ್ಗಟ್ಲೆ ಮಾತಾಡಿದ್ರು. ಅಷ್ಟ ಅಲ್ಲ, ನಿನ್ ಹೆಂಡತಿ ಕಾಲ್ಗುಣ ಹೆಂಗೈತೆ ಏನ, ಆಕಿ ನಡವಳಿಕೆ ಹೆಂಗೈತೆ ಏನ ಅಂತೇಳಿ ನೂರಾರು ತರ ಮಾತಾಡಿದ್ರು ಮಂದಿ ಊರಾಗ. ಹೌದಯ್ಯಮ್ಮ, ಕೆಟ್ಟಿಂದ ಬುದ್ಧಿ ಬಂತ ಹೇಳಿ ಈಗ ತಿಳಿಯಾಕತೈತಿ. ಏನ್ ಮಾಡ್ಲಿ, ಎಲ್ಲ ಕಳ್ಕೊಂಡು ಕುಂತ್ಬಿಟ್ಟೇನಿ ಇವತ್ತು. ಅಂದಂಗ ಶಂಕರಪ್ಪ, ಆಕಿ ನೇನರ ಮದುವೆ ಆದ್ರೆ ಮತ್ತೆ ಎಲ್ಲಿ ಓದ್ಲಿಕ್ಕೆ ಮಿಂಡ್ರಗಾಳಿ? ಆಕಿ ನನ್ನ ಮದುವೆ ಮಾಡ್ಕೊಂತಾಳಂತ ನೆಂಬಿ ಆಕಿ ಏನ್ ಹೇಳ್ತಾಳ ಅದನ್ನೆಲ್ಲ ಕೇಳ್ಕೊಂತ ಮಾಡ್ಕೊಂತ ಬಂದಿವಿ. ಯಮ್ಮ, ಆಕಿ ನನ್ನ ನೋಡಿ ಬಂದಿದ್ದಿಲ್ವಿ. ನನ್ನ ಆಸ್ತಿ, ನನ್ನ ರೊಕ್ಕ, ನನ್ನ ದುಡಿಮೆ ನೋಡಿ ನನ್ನ ಹಿಂದೆ ಬಿದ್ದಿದ್ಲು. ನಾ ಎಷ್ಟು ಕೇಳ್ಕೊಂಡೆ ನನ್ನ ಮದುವೆ ಮಾಡ್ಕೊಂತ ಹೇಳಿ. ಒಟ್ಟ ಒಲ್ಲೆ ಅನ್ನಕ್ಕಿ. ಆದ್ರೆ ನಾನು ಆಕಿನ ನೆಂಬಿ ಜೀವನ್ ಪರ್ಯಂತೆ ದುಡಿದಿದ್ದು 75 ಲಕ್ಷ ರೂಪಾಯಿ ಕೊಟ್ಟು ಒಂದ್ ಮನಿನ ಖರೀದಿ ಹಿಡ್ದೆ. ನನಗ ಬರೀ ಹಾಕಿದ ಒಂದ ನಾದ, ಕುಂತ್ರು ಹಾಕಿದ ನಿಂತ್ರು ಹಾಕಿದ. ಹೆಂಗೂ ಎಂದರ ಒಂದು ದಿನ ನನ್ನ ಮದುವೆ ಮಾಡ್ಕೋತಾಳ ಅಂತೇಳಿ ನೆಂಬಿ ಆ ಮನಿ ನನ್ನ ಹೆಸರಿನಾಗ ಇದ್ದಿದ್ದನ್ನ ಆಕಿ ಹೆಸರಿಗೆ ಹಚ್ಚಿಬಿಟ್ಟೆ. ಆ ಮನಿನ ಆಕಿ ಹೆಸರು ಮಾಡಿದ್ಯಾ? ಹ್ಞೂನಯ್ಯಪ್ಪ, ಹೆಂಗೂ ನನ್ನ ಮದುವೆ ಮಾಡ್ಕೊಳಕಿದಾಳ ಇವತ್ತಲ್ದ ನಾಳೆ. ಅದಕ್ಕ ಬೇಡ ಆಕಿ ಹೆಸರಿನಾಗಿದ್ರೇನ ನನ್ನ ಹೆಸರಿನಾಗ ಏನಿದ್ರೇನ ಅಂತೇಳಿ ಹಿಂಗ ಮಳ್ಳಿಗೆ ಹೋಗಿ ಆ ಮನಿನ ಆಕಿ ಹೆಸರು ಮಾಡಿದ್ಯಾ. ಮನಿ ಏನೋ ಆಕಿ ಹೆಸರೇ ಮಾಡಿ ಓಕೆ, ಕಬ್ಜಾ ಯಾರ ಕೈಯಾಗೈತಿ ಅಂದ್ರ ಆ ಮನ್ಯಾಗ ಯಾರದಾರ ಈಗ? ಈಗೂ ಆಕಿ ನಿನ್ ಜೊತಿನ ಅದಾಳೋ ಏನ? ಆ ಮನಿ ಬಿಟ್ಟು ಎಲ್ಲರ ಹೋಗ್ಯಾಳು? ಅದೆಲ್ಲ ಒಂದು ದೊಡ್ಡ ಕಥೆ ಐತಿ. ಕಷ್ಟಪಟ್ಟು ಹಿಡಿದು ಆಕಿ ಹೆಸರಿಗೆ ಮಾಡಿ ಆಕಿ ಮೇಲೆ ನಂಬಿಕೆ ಇಟ್ಟು ಆಕಿನ ಮದುವೆ ಮಾಡ್ಕೊಂಡು ಚಲೋ ಜೀವನ ನಡೆಸ್ಬೇಕಂತೇಳಿ ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡು ಬಿಟ್ಟಿದ್ದೆ. ನನ್ನ ಜೊತೆ ಸರಿಯಾಗಿ ಪ್ರೀತಿಯಿಂದ ಇದ್ದಂಗ ನಾಟಕ ಮಾಡಿ ಯಾವಾಗ ಮನಿ ಆಕಿ ಹೆಸರು ಟ್ರಾನ್ಸ್ಫರ್ ಮಾಡಿದ್ಯಾ ಅವಾಗ ಆಕಿ ನಿಜವಾದ ಬಣ್ಣ ಬಯಲಾಗಿದ್ದು. ಈ ಊರಾಗಿನ ದೊಡ್ಡ ವ್ಯಕ್ತಿ ಮಗ ಪರಿಚಯ ಆದ ಅಂತ ಹೇಳಿ ನನ್ನ ಬಿಟ್ಟು ಅವನ್ ಜೊತೆ ಹೋದ್ಲು. ಆಕಿ ಹಾಳಾಗಿ ಹೋದ್ರ ಹೋಗ್ಲಿ, ನೀನ್ ಯಾಕೆ ಇಷ್ಟು ಸಂಕಟ ಪಡಾತಿ? ಅಣ್ಣ, ಅಂತವ್ರೆಲ್ಲ ಇಂಥ ವಿಚಾರನ ಇರ್ತಾವು. ಇವತ್ತೊಬ್ಬವ, ನಾಳೆ ಒಬ್ಬವ, ನಾಡಿದ್ದ ಇನ್ನೊಬ್ಬವ ಅನ್ನೋ ಲೆಕ್ಕಕ್ಕ ಇರ್ತಾರ. ಶಂಕರಪ್ಪ, ಆ ಬೆಂಗ್ಲಿದು ಒಳ್ಳೆ ತಲೆ ಕೆಡಿಸ್ಕೊಂಡಿ ಹೋಗ್ಲಿ ಬಿಡ. ಹಿಂಗ್ ಬಂದ್ಲ ಹಂಗ ಹೋದ್ಲು, ಎದಕ್ ತಲೆ ಕೆಡಿಸ್ಕೊಂತಿದಿ? ನಾನು ಆಕಿನ ಬಿಟ್ಟು ಹೋಗ್ಲಿಲ್ವಿ. ನಾ ಆಕಿಗೆ ಹೆಸರಿಗೆ ಮಾಡಿದ್ದಂತ ಮನ್ಯಾಗ ತನ್ನ ಪ್ರಿಯತಮ್ಮನ ಕರ್ಕೊಂಡು ಆ ಮನ್ಯಾಗಿಂದ ನನ್ನ ಹೊರಗೆ ಹಾಕಿದ್ಲು ಬೇ. ನಾ ಆ ಮನೆ ಯಜಮಾನ, ನನ್ನ ಆ ಮನ್ಯಾಗಿಂದ ಹೊರಗೆ ಹಾಕಿ ತಾವು ಇಬ್ರು ಆ ಮನ್ಯಾಗಿದ್ರು. ನಿನ್ನ ಸ್ವಂತ ಮನ್ಯಾಗ ಅವನು ಕರ್ಕೊಂಡಿದ್ದ ನಿನ್ನ ಹೊರಗೆ ಹಾಕ್ಯಾಳ. ಹಗರ ಹರ ಬೆಂಗ್ಲಿಲ್ಲಕಿ ಎಲ್ಲದಳ ಕರ್ಕೊಂಡ್ ನಡಿ. ಬೇಷಂಗ್ ಹಾಕಿದ ಗ್ರಹಚಾರನ ಬಿಡಿಸ್ತಾನೆ. ಇಷ್ಟೆಲ್ಲ ಆದ್ರೂ ಸುಮ್ನಾದಿಯಲ್ಲ ಶಂಕರಣ್ಣ? ನೀನ ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ?
ನನಗೂ ಸಿಟ್ಟು ನಡೆದಾಗ ಹಂಗ ಅನಿಸ್ತ. ಪೊಲೀಸ್ ಸ್ಟೇಷನ್ಗೂ ಹೋದ್ಯ. ಅವ ಈ ಸಿಟಿ ಪ್ರತಿಷ್ಠಿತ ವ್ಯಾಪಾರಗಾರನ ಮಗ ಅದಾನ. ಅವಂಗ ಎಲ್ಲಾ ಕಡೆನೂ ಲಿಂಕ್ ಉಂಟು. ಯಾರು ಬಂದ್ರು ನೀವಾಗ್ಲೇ ನೀವು ಆಕಿಗೆ ಮನಿ ಮಾರಿರಿ, ಇನ್ನ ನೀವು ಇಲ್ಲಿ ಹೆಜ್ಜೆ ಇಡತಕ್ಕದ್ದಲ್ಲ ಅಂತ ನನಗ ಬೈದು ಹೋಗೋರು. ಶಂಕರಪ್ಪ, ಏನ್ ಮಾಡ್ಕೊಂಡಿಪ್ಪ ಮನಿ ಬಿಟ್ಟು ಬಂದು? ಹೆಣ್ಣನ್ನ ಮೋಹದ್ ಜಾಲದಾಗ ಬಿದ್ದು ಎದಕ್ ಬೇಕಾಗಿತ್ತಪ್ಪ ಇದು ನಿನಗ? ಏನ್ ಮಾಡ್ಲಿಯಪ್ಪ? ಹಿರಿಯರು ಅನಿಸ್ಕೊಂಡವ್ರು ನಿಮ್ಮ ಮಾತನ್ನ ಕೇಳಬೇಕಾಗಿತ್ತು. ನಿಮ್ಮ ಮಾತು ಧಿಕ್ಕರಿಸಿ ಬಂದ್ಬಿಟ್ಟೆ. ಶಂಕರಣ್ಣ, ನಡಿ, ನಾನು ಅಪ್ಪ ಸಂತು ನೀನು ಹೋಗೋನು. ಅಕ್ಕಿ ನಿನ್ನ ಆ ಮನೆಯಾಗಿಂದ ಹೆಂಗ್ ಹೊರಗೆ ಹಾಕಿದ್ಲು, ಅಕ್ಕಿನ ನಾವೆಲ್ಲರೂ ಸೇರಿ ಹೊರಗೆ ಹಾಕಿ ಬರೋನು. ಬಾ, ತೋರಿಸ್ ಬಾ. ಹೌದು ಹೋಗ ಶಂಕರಪ್ಪ, ಅಕ್ಕಿಗೆ ಬರಬ್ಬರಿ ಬುದ್ಧಿನ ಕಲಿಸಿ ಬರ್ರಿ ಎಲ್ಲರೂ ಸೇರಿ. ಹೌದು ಬಾ ಶಂಕರಣ್ಣ, ಅಕ್ಕಿದಿವತ್ತ ಗ್ರಹಚಾರನ ಬಿಡಿಸ್ತೇನಿ. ಶಂಕರು, ನಡಿ, ಅಕ್ಕಿನ ಮನೆಯಿಂದ ಹೊರಗೆ ಹಾಕಿ ಮನಿ ಚಾವಿ ಹಾಕೊಂಡು ಬರೋನು. ಏನ್ ಮಾಡ್ತಾಳ ನೋಡೇ ಬಿಡ್ತಾನಿ. ಕರ್ಮ ಯಾರನ್ನು ಬಿಟ್ಟಿಲ್ಲಂತ ಬಿಡಂಗಿಲ್ಲಂತ. ಸುಳ್ಳಲ್ಲ ಯಪ್ಪ. ಅಕ್ಕಿ ನನ್ನ ಆ ಮನೆಯಾಗಿಂದ ಹೊರಗೆ ಹಾಕಿದ್ಲು. ನನ್ನ ಬಿಟ್ಟು ಮತ್ತೊಬ್ಬವನ್ ಕೂಟ್ಟು ಸೇರಿ ನನಗೆ ಮೋಸ ಮಾಡಿದ್ಲು. ಆದ್ರ ಆ ದೇವ್ರು ಅವನ ಮುಖಾಂತರ ಅಕ್ಕಿಗೆ ಮೋಸ ಮಾಡಿದ. ಅಂದ್ರ ಅಕ್ಕಿ ಪ್ರಿಯತಮ ಅಕ್ಕಿನ ಆ ಮನೆಯಿಂದ ಹೊರಗೆ ಹಾಕ್ಯಾನ. ಅಲ್ಲ ಶಂಕರಣ್ಣ, ಮನಿ ಅಕ್ಕಿ ಹೆಸರಲ್ಲೇ ಐತಿ, ಅಕ್ಕಿನ ಹೆಂಗವ ಹೊರಗೆ ಹಾಕಿದ? ನಾನು ಅಕ್ಕಿ ಹೆಸರಲ್ಲೇ ಮಾಡಿದೆ ಮನಿ, ಆಕಿ ಅವನ ಹೆಸರಲ್ಲೇ ಮಾಡಿದ್ಲು. ಅಕ್ಕಿ ಕಡೆಯಿಂದ ಮೋಸ್ಲೆ ಮನಿ ಬರೆಸ್ಕೊಂಡು ಅಕ್ಕಿನೂ ಹೊರಗೆ ಹಾಕಿದ. ಈಗ ಅಕ್ಕಿನೂ ಬೀದಿ ಪಾಲ. ಶಂಕರಪ್ಪ, ಬಾಳ ಮೋಸ ಆತಪ್ಪ ನಿನಗ. ಅಲ್ಲಣ್ಣ, ಜೀವನ ಪರ್ಯಂತ ಸೇವಿಂಗ್ ಮಾಡಿದ್ದ ಒಂದು ಮನಿಗೆ ಹೋಗಿ ತಗೊಂಡು ಅದನ್ನ ಅಕ್ಕಿ ಹೆಸರಲ್ಲೇ ಟ್ರಾನ್ಸ್ಫರ್ ಮಾಡಿ ಅಂದ್ರ ನಿನ್ನ ಬುದ್ಧಿಗೆ ನಾವ್ ಏನ್ ಹೇಳ್ಬೇಕು ಅನ್ನೋದ ತಿಳಿವಲ್ದು. ಹೌದು ಶಂಕರಣ್ಣ, ನೀನ್ ಅಕ್ಕಿ ಮೇಲೆ ಅಷ್ಟೊಂದು ನಂಬಿಕೆ ಇಡಬಾರ್ದಿತ್ತು. ನೀವಿಬ್ರು ನನಕ್ಕಿಂತ ಸಣ್ಣವರಾದ್ರೂ ಪರವಾಗಿಲ್ಲ. ನಿಮಗಿರುವಷ್ಟು ಬುದ್ಧಿ ನನಗಿರದ ಹೋತು. ಏನ್ ಮಾಡ್ಲಿ, ಕೆಟ್ಟಿಂದ ಬುದ್ಧಿ ಬಂದ್ರ ಉಪಯೋಗ ಏನೈತಿ? ಈಗ ಆ ಮನಿ ಬೆಲೆ 1.5 ಕೋಟಿ ಆಗ್ಯಾವ. ಶಂಕರಪ್ಪ, ಯಾಕಾಗೋದಕ್ಕ ಕಣ್ಣೀರ್ ಹಾಕ್ಬೇಡಪ್ಪ. ಶಂಕರಪ್ಪ, ನಿಯತ್ತಿಂದ ದುಡಿದು ತಗೊಂಡಿರುವಂತ ಮನಿ ಎಲ್ಲಿ ಹೋಗುದಿಲ್ಲ. ಆ ಭಗವಂತ ಮನಸ್ ಮಾಡಿದ ಆ ಮನಿ ನಿನಗ ಸಿಕ್ಕತಿ, ನೆನಪಿಟ್ಕೋ. ಇಲ್ಲ ಅಮ್ಮ, ಇನ್ ಯಾವತ್ತೂ ಆ ಮನಿ ನನಗ್ ಸಿಗಲ್ಲ. ಛೇ, ಎಂತ ತಪ್ಪಾತ ಶಂಕರಣ್ಣ. ನಿನಗೂ ಆಗ್ಲಿಲ್ಲ, ಅಕ್ಕಿಗೂ ಆಗ್ಲಿಲ್ಲ. ಯಾರೋ ಮೂರನೇದವ್ರಿಗೆ ಲಾಭ ಆತ. ಅದಕ್ಕನ ಶಂಕರಪ್ಪ, ಇಬ್ಬರ ಜಗಳ ಮೂರನೇದವ್ರಿಗೆ ಲಾಭ ಅನ್ನೋದು. ಶಂಕರಣ್ಣ, ನೀ ತಲೆ ಕೆಡ್ಸ್ಕೊಬಿಡ. ನಿಯತ್ತಾಗಿ ದುಡ್ದಿರುವಂತ ದುಡ್ಡು ಎಲ್ಲಿ ಹೋಗಲ್ಲ, ನಿನಗ ಸಿಕ್ತತಿ. ಹೌದು ಶಂಕರಣ್ಣ, ಆ ಮನಿ ನಿನಗೆ ಎಂದಿಲ್ದ ಒಂದು ದಿನ ಸಿಕ್ತತಿ. ನೋಡ್ ಶಂಕರಪ್ಪ, ಭಾಳ ಚಿಂತೆ ಮಾಡೋದ್ರಾಗ ಅರ್ಥ ಇಲ್ಲ. ಅಡವ್ಯಾಗ ಹೊಲ ಐತಿ, ಊರಾಗ ಮನಿ ಐತಿ, ಆಗಿದ್ದು ಆಗಿ ಹೋಗೈತಿ. ಯಾವ್ದನ್ನು ತಲೆಗಿಟ್ಕೊಳ್ಳಾರ್ದ ಆರಾಮ್ ಇರು. ಹ್ಞೂ ಅಮ್ಮ. ಶಂಕರಪ್ಪ, ಬಾರಯ್ಯಪ್ಪ, ನಿನಗೆ ಇಷ್ಟ ಆಗಿದ್ದೆಲ್ಲಾನು ಅಡಿಗೆ ಮಾಡೀನಿ. ಹೊಟ್ಟುಂಬ ಉಣ್ಣ ನನ್ನ ಮಗನ. ಅಂದಂಗ ಲಕ್ಷ್ಮವ್ವ ಹಸೆ ಕೊಬ್ಬರಿ ಹಾಕಿ ಪಚಡಿ ಮಾಡಿ ಇಲ್ಲ. ನಮ್ ಶಂಕರಪ್ಪಗ ಪಚಡಿ ಅಂದ್ರ ಪಂಚ ಪ್ರಾಣ. ಎತ್ತಿ ಪ್ರೇಮವ್ವ ಶಂಕರಪ್ಪಗ ಇಷ್ಟ ಆಗಿದ್ದು ಎಲ್ಲಾನು ಅಡಿಗೆ ಮಾಡ್ಯಾಳ. ಯವ್ವ ಬೇಸಾತ್ ಬಿಡು. ಅದಕ್ಕ ಎಲ್ಲಾರು ಕೈ ಕಾಲ್ ಮುಖ ತಕ್ಕೊಂಡು ಬರ್ರಿ. ಬಿಸಿ ಬಿಸಿ ಮಿರ್ಚಿ ಮಾಡಾಕ್ ಕುಂತಾಳ. ಮಿರ್ಚಿ ಮಾಡಿರ ಬೇ? ಹೂನಯ್ಯಪ್ಪ. ಏ ಬಾಯಿ, ಅದ್ರಾಗ ಒಂದೆರಡು ಬದ್ನಿಕಾಯಿ ಬಜ್ಜಿ ಮಾಡ. ಮಗ ಮಾರಯ್ಯ, ನನ್ನ ಮಗನ ಸಂಬಂಧ ಮೆಣಸಿನಕಾಯಿ ಮಿರ್ಚಿ ಮಾಡಾಕ್ ಕುಂತೇವಿ. ನೀಂದರ ಬರೇ ಬದ್ನಿಕಾಯಿ ಸಡಗ್ರನ. ಸುರೇಶಣ್ಣ, ಶಂಕರಣ್ಣ, ಯಪ್ಪ ನಡ್ರಿ ಬಡ ಮತ್ ಮಿರ್ಚಿ ಆತಾವ. ಆರಿದ್ರ ಕುತ್ತಿಗೆ ಸಿಗ್ತಾವ. ನಡ್ರಿ ಎಲ್ಲಾರು. ಹಾ ಬರ್ರಿ. ನೀವೊಬ್ಬ ಇಲ್ಲದಕ್ಕ ಮನಿ ಬಣ 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 ಅಂತಿತ್ತ ಶಂಕರಪ್ಪ. ಬರೇದಾಗಿದ್ದ ಮನಿ ಇವತ್ತ ತುಂಬದಂಗ ಆತ್ ನೋಡಯ್ಯಪ್ಪ. ಈ ಕತೆ ಮುಂದೆ ಬರೋದ್ರಿಂದ ಭಾಳ ಚಂದ ಐತಿ. ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ವಿಡಿಯೋ ನೋಡಿದವರು ಪ್ರತಿಯೊಬ್ರು ಪ್ಲೀಸ್ ವಿಡಿಯೋಕ ಲೈಕ್ ಮಾಡ್ರಿ. ಸಾಕಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ. ಅವರಲ್ಲಿ ನಾನು ವಿನಂತಿಯಿಂದ ಕೇಳ್ತೇನ್ರಿ, ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಿಮ್ಮ ಕಮೆಂಟ್ ಯಾವಾಗ